ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSC ಕರ್ನಾಟಕ ಬೋರ್ಡ್ ಬಿಡುಗಡೆ ಮಾಡಿರುವಂತಹ MCQ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಇದರ ಉಳಿದ ಭಾಗದ ಪರಿಹಾರವನ್ನು ಕಂಡುಹಿಡಿಯೋಣ. ಈಗಾಗಲೇ ನಾವು ಪ್ರಶ್ನೆ 1ರಿಂದ 30ರವರೆಗಿನ ಪರಿಹಾರಗಳನ್ನು ಕಂಡುಹಿಡಿದಿದ್ದೇವೆ. ಅದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ 31ರಿಂದ 41ರವರೆಗಿನ ಪರಿಹಾರಗಳನ್ನು ಕಂಡುಹಿಡಿಯೋಣ. ಪ್ರಶ್ನೆ 31. ಸ್ಪರ್ಶಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗೆ 4 ಹೇಳಿಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆ. 4 statements are given below with respect to the tangents. The wrong statement is. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ ಅಥವಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾಗಿರುವುದು ಯಾವುದು ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಸೊ ಮೊದಲ ಹೇಳಿಕೆ ಏನು ಅಂತ ನೋಡುವ. ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನು ಎಳಿಬಹುದು ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು, there are exactly 2 tangents that can be drawn to a circle ಫ್ರಮ್ ಅ ಪಾಯಿಂಟ್ ಲೈಯಿಂಗ್ ಔಟ್ಸೈಡ್ ದ ಸರ್ಕಲ್ ಅಂತ ಇದೆ. ಅಂದರೆ ಏನರ್ಥ, ಈಗ ಉದಾಹರಣೆಗೆ ಒಂದು ವೃತ್ತ ಈ ರೀತಿಯಲ್ಲಿ ಇದ್ದರೆ, ಹಾಗೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಅಥವಾ ಬಾಹ್ಯ ಬಿಂದುವನ್ನು ನಾವು ತೆಗೆದುಕೊಂಡ್ರೆ, ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ನಾವು ಎಷ್ಟು ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಎಳಿಬೋದು? 2 ಸ್ಪರ್ಶಕ ಅಥವಾ 2 ಟ್ಯಾಂಜೆಂಟನ್ನು ಎಳಿಬೋದು. ಹಾಗಾಗಿ ಇದೊಂದು ಸರಿಯಾದ ಹೇಳಿಕೆ. ಸೊ ಇದನ್ನು ನಾವು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ನಮಗಿಲ್ಲಿ ಬೇಕಾಗಿರುವಂಥದ್ದು ಏನು? ತಪ್ಪಾಗಿರುವಂಥ ಹೇಳಿಕೆ. ಎರಡನೇ ಹೇಳಿಕೆ, ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದೇ ಸ್ಪರ್ಶಕವನ್ನು ಮಾತ್ರ ಎಳಿಬೋದು ಅಂತ ಕೊಟ್ಟಿದ್ದಾರೆ. ದರ್ ಈಸ್ ಓನ್ಲಿ 1 ಟ್ಯಾಂಜೆಂಟ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ಲೈಯಿಂಗ್ ಆನ್ ಅ ಸರ್ಕಲ್ ಅಂತ ಇದೆ. ಅಂದರೆ ಏನರ್ಥ, ಈಗ ವೃತ್ತ ಅಂತ ಉಂಟಾಗಬೇಕಾದ್ರೆ ಅನೇಕ ಬಿಂದುಗಳು ಅಥವಾ ಅನೇಕ ಪಾಯಿಂಟ್ಸ್ ಒಟ್ಟಾಗಿ ಸಿಗ್ತವೆ. ಸೊ ವೃತ್ತದ ಮೇಲಿನ ಯಾವುದಾದ್ರೂ ಒಂದು ಬಿಂದುವನ್ನು ನೀವು ತೆಗೆದುಕೊಂಡ್ರೆ ಆಗ ನಾವು ವೃತ್ತಕ್ಕೆ ಆ ಒಂದು ಬಿಂದುವಿನಿಂದ ಒಂದು ಸ್ಪರ್ಶಕವನ್ನು ಮಾತ್ರ ಎಳಿಲಿಕ್ಕೆ ಸಾಧ್ಯ. ಈಗ ಇಲ್ಲಿರುವಂಥ ಒಂದು ಬಿಂದುವನ್ನು ತೆಗೆದುಕೊಂಡ್ರೆ ಈ ರೀತಿ ಒಂದು ಸ್ಪರ್ಶಕವನ್ನು ಎಳಿಬೋದು. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಎರಡನೇ ಹೇಳಿಕೆಯಲ್ಲಿ. ಹಾಗಾಗಿ ಇದು ಕೂಡ ಒಂದು ಸರಿಯಾದ ಹೇಳಿಕೆ. ಇದನ್ನು ಕೂಡ ನಾವು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಆಮೇಲೆ ಮೂರನೇ ಹೇಳಿಕೆ, ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಮಾತ್ರ ಎಳಿಬಹುದು ಅಂತ ಕೊಟ್ಟಿದ್ದಾರೆ. ಓನ್ಲಿ 2 ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಅ ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ಅ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲೀಗ ಈ ರೀತಿ ವೃತ್ತ ಇದ್ದರೆ, ಹಾಗೆ ವೃತ್ತದ ಒಳಗೆ ಇರುವಂಥ 2 ಬಿಂದುಗಳನ್ನು ನಾವು ತೆಗೆದುಕೊಂಡ್ರೆ ಅಥವಾ ವೃತ್ತದ ಒಳಗಿನ ಬಿಂದುವನ್ನು ನಾವು ತೆಗೆದುಕೊಂಡಾಗ ಏನು ಕೊಟ್ಟಿದ್ದಾರೆ ಅಂದರೆ, ಈ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳಿಬಹುದು ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರುವಂಥದ್ದು ಏನಂದರೆ, ನಾವು ವೃತ್ತ ಅಥವಾ ಸರ್ಕಲನ್ನು ತೆಗೆದುಕೊಂಡಾಗ ಒಳಗಿನ ಬಿಂದುವನ್ನು ತೆಗೆದುಕೊಂಡ್ರೆ ನಾವು ಯಾವುದೇ ಸ್ಪರ್ಶಕಗಳನ್ನು ಎಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಇಲ್ಲಿ ತಪ್ಪಾಗಿರುವಂಥ ಹೇಳಿಕೆ ಯಾವುದು? ಇಲ್ಲಿ ತಪ್ಪಾಗಿರುವಂಥ ಹೇಳಿಕೆ ಸಿ ಅಂತ ನಾವು ತೆಗೆದುಕೊಳ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು? ಸಿ ಅಂತ ನಾವಿಲ್ಲಿ ತೆಗೆದುಕೊಳ್ಬೇಕು. ಅಂದರೆ ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಮಾತ್ರ ಎಳಿಬಹುದು. ಇದು ತಪ್ಪು ಹೇಳಿಕೆ. ಓನ್ಲಿ 2 ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಅ ಪಾಯಿಂಟ್ ಲೈಯಿಂಗ್ ಇನ್ಸೈಡ್ ದ ಸರ್ಕಲ್. ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಈಗ 32ನೇ ಪ್ರಶ್ನೆ. ಓ ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PB ಎಂಬ 2 ಸ್ಪರ್ಶಕಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಎಳೆಯಲಾಗಿದೆ. PA = 5 ಸೆಂಟಿಮೀಟರ್ ಮತ್ತು APB = 60 ಡಿಗ್ರಿ ಆದಾಗ AB ಜಾದ ಉದ್ದವು. In the given figure, PA and PB are the tangents to a circle with center O. If PA is equal to 5 cm and APB is equal to 60 degree, then the length of the chord AB is. So ಇಲ್ಲಿಗ ನಾವು ಈ ಕಾರ್ಡ್ ಅಥವಾ ಜಾ ಏನಿದೆ ಇದರ ಉದ್ದವನ್ನು ಕಂಡುಹಿಡಿಬೇಕು. ಇದು ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ನಮಗಿಲ್ಲಿ ಏನನ್ನು ಕೊಟ್ಟಿದ್ದಾರೆ ಅಂದರೆ 2 ಸ್ಪರ್ಶಕಗಳ ಬಗ್ಗೆ ಹೇಳಿದ್ದಾರೆ, 2 ಟ್ಯಾಂಜೆಂಟ್ಸ್ನ ಬಗ್ಗೆ ಹೇಳಿದ್ದಾರೆ, PA ಮತ್ತು PB. ಸೊ ಇಲ್ಲಿಗ ನೋಡ್ಬೋದು, P ಎನ್ನುವುದು ಬಾಹ್ಯ ಬಿಂದು. ಈ ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆಯಲಾಗಿದೆ, PA ಹಾಗೆ PB. ಸೊ ಯಾವಾಗಲೂ ಕೂಡ ನಮಗೆ ವೃತ್ತದಲ್ಲಿ ಒಂದು ವಿಷಯ ಗೊತ್ತಿದೆ, ಏನಂದರೆ ಬಾಹ್ಯ ಬಿಂದುವಿನಿಂದ ನಾವು ವೃತ್ತಕ್ಕೆ ಎಳೆದಂಥ ಸ್ಪರ್ಶಕಗಳ ಉದ್ದ ಯಾವಾಗಲೂ ಕೂಡ ಸಮ ಆಗಿರ್ತದೆ. ಹಾಗಾಗಿ ನಾವಿಲ್ಲಿ ಏನು ಹೇಳ್ಬೋದು? PA = PB ಅಂತ ಬರೀಬೋದು. ಸೊ ಇಲ್ಲಿ ನಾನು ಬರೀತಾ ಇದ್ದೇನೆ PA = PB ಅಂತ ಬರಿತಾ ಇದ್ದೇನೆ. ಸೊ ಇಲ್ಲಿ PA ಎಷ್ಟು? 5 ಸೆಂಟಿಮೀಟರ್. ಹಾಗಾಗಿ ಇದು ಕೂಡ ಏನಾಗ್ತದೆ? 5 ಸೆಂಟಿಮೀಟರ್ ಆಗ್ತದೆ. ಸೊ ಇಲ್ಲಿ 2 ಬಾಹುಗಳು ಸಮ ಆಗಿರೋದ್ರಿಂದ ಈ 2 ಬಾಹುಗಳು ಸಮ ಆದರೆ ಅದಕ್ಕೆ ಎದುರಾಗಿರುವಂಥ ಕೋನಗಳು ಕೂಡ ಯಾವಾಗಲೂ ಕೂಡ ಸಮ ಆಗಿರ್ತದೆ. ಸೊ ಈಗ
ಇದು 5 ಸೆಂಟಿಮೀಟರ್ ಇದೆ, ಇದು ಕೂಡ 5 ಸೆಂಟಿಮೀಟರ್ ಇದೆ. ಇದಕ್ಕೆ ಎದುರಾಗಿರುವಂಥ ಕೋನ ಯಾವುದು? ಇದಕ್ಕೆ ಎದುರಾಗಿರುವಂಥ ಕೋನ ಎ. ಹಾಗೆ ಈ ಬಾಹುವಿಗೆ ಎದುರಾಗಿರುವಂಥ ಕೋನ ಯಾವುದು? ಕೋನ ಬಿ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಅಂತ ಬರಿಬೋದು. ಸೊ ಆದ್ದರಿಂದ ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ ಈ ಎರಡು ಕೋನಗಳು ಒಂದಕ್ಕೊಂದು ಸಮ ಆಗಿರೋದ್ರಿಂದ ಇದನ್ನು ಎಕ್ಸ್ ಅಂತ ತೆಗೆದುಕೊಳ್ತಾ ಇದ್ದೇನೆ. ಯಾಕೆ ಸಮ ಅಂದರೆ ಇಲ್ಲಿ ಎರಡು ಸ್ಪರ್ಶಕಗಳಿವೆ, ಈ ಎರಡು ಸ್ಪರ್ಶಕಗಳ ಉದ್ದಗಳು ಒಂದಕ್ಕೊಂದು ಸಮ ಆಗಿರ್ತವೆ. ನಂತರ ಈಗ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತೆಗೆದುಕೊಂಡಿದ್ದೇವೆ. ಆಮೇಲೆ ನಾವೇನು ಮಾಡುವ ಅಂದರೆ ತ್ರಿಭುಜಗಳ ಮೊತ್ತದ ಸೂತ್ರವನ್ನು ಇಲ್ಲಿ ಉಪಯೋಗಿಸುವ. ಇಲ್ಲಿಗ ಎ ಪಿ ಬಿ ತ್ರಿಭುಜವನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ 3 ಕೋನಗಳಿವೆ. ಸೊ ಯಾವುದೇ ತ್ರಿಭುಜದಲ್ಲಿ 3 ಕೋನಗಳ ಮೊತ್ತ ಯಾವಾಗಲೂ ಕೂಡ ಎಷ್ಟಾಗಿರ್ತದೆ? 3 ಕೋನಗಳ ಮೊತ್ತ ಯಾವಾಗಲೂ ಕೂಡ 180 ಡಿಗ್ರಿಗೆ ಸಮ ಆಗಿರ್ತದೆ. ಹಾಗಾಗಿ ಇದನ್ನು ನಾವು 180 ಡಿಗ್ರಿ ಅಂತ ಬರೆಯುವ. ಅದರ ನಂತರ ಕೋನ ಎನ ನಾವು ಏನಂತ ತೆಗೆದುಕೊಂಡಿದ್ದೇವೆ? ಎಕ್ಸ್ ಅಂತ ತೆಗೆದುಕೊಂಡಿದ್ದೇವೆ. ಸೊ ಅದನ್ನು ಬರೀತಾ ಇದ್ದೇನೆ. ಹಾಗೆ ಕೋನ ಬಿ ಕೂಡ ಯಾವುದಕ್ಕೆ ಸಮ? ಎಕ್ಸಿಗೆ ಸಮ. ನಂತರ ಕೋನ ಪಿ ಅಳತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ 60 ಡಿಗ್ರಿ ಅಂತ. 60 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x. 2x ಈಸ್ ಈಕ್ವಲ್ ಟು ಈ 60 ಡಿಗ್ರಿಯನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ 180 ಡಿಗ್ರಿ ಮೈನಸ್ 60 ಡಿಗ್ರಿ ಆಗ್ತದೆ. ಸೊ 2x ಇಸ್ ಈಕ್ವಲ್ ಟು ಇಲ್ಲಿ 120 ಡಿಗ್ರಿ ಅಂತ ಸಿಗ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 120 ಡಿಗ್ರಿ ಭಾಗಿಸು ಈ ಎರಡನ್ನು ಈ ಬದಿಗೆ ತಂದಾಗ ಛೇದ ಅಥವಾ ಡಿನಾಮಿನೇಟರ್ಗೆ ಬರ್ತದೆ. ಸೊ ಇಲ್ಲಿ ಭಾಗಿಸಿದಾಗ 2 ಆರ್ಲಿ 12 ಮತ್ತು 0 ಇದೆ. ಸೊ 60 ಡಿಗ್ರಿ ಅಂತ ನಮಗಿಲ್ಲಿ ಸಿಗ್ತದೆ. ಸೊ ಇಲ್ಲಿ ಈಗ ನೀವು ನೋಡ್ಬೋದು ಎಕ್ಸಿನ ಅಳತೆ ನಮಗೆ ಸಿಕ್ಕಿದೆ. ಎಕ್ಸ್ ಅಂದರೆ ಏನು? ಕೋನ ಎ ಮತ್ತು ಕೋನ ಬಿ. ಸೊ ಇದು ಈಗ 60 ಡಿಗ್ರಿಗೆ ಸಮ ಅಂತ ಸಿಕ್ಕಿದೆ. ಹಾಗೆ ಇದು ಈಗ 60 ಡಿಗ್ರಿಗೆ ಸಮ ಅಂತ ಸಿಕ್ಕಿದೆ. ಸೊ ಇಲ್ಲೀಗ ನೀವು ನೋಡ್ಬೋದು ಈ ತ್ರಿಭುಜದ ಎಲ್ಲ ಕೋನಗಳು ಸಮ ಆಗಿದೆ. ಸೊ ತ್ರಿಭುಜದ ಎಲ್ಲ ಕೋನಗಳು ಸಮ ಆಗಿದ್ದಾಗ ಅವುಗಳ ಬಾಹುಗಳ ಅಳತೆ ಕೂಡ ಒಂದೇ ರೀತಿಯಾಗಿರ್ತದೆ. ಹಾಗಾಗಿ ನಾವೇನೇ ಹೇಳ್ಬೋದು ಅಂದರೆ ಇದು 5 ಸೆಂಟಿಮೀಟರ್ ಆಗಿರೋದ್ರಿಂದ ಇದು ಕೂಡ ಏನಾಗಿರ್ತದೆ? ಎ ಬಿ ಅಳತೆ ಕೂಡ ಏನಾಗಿರ್ತದೆ? 5 ಸೆಂಟಿಮೀಟರ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ನೀವು ಬೇಕಾದರೆ ಬರೀಬೋದು ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ ಮತ್ತು ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು? 60 ಡಿಗ್ರಿ. ಎಲ್ಲ ಕೋನಗಳು ಸಮ ಆಗಿರೋದ್ರಿಂದ ಅವುಗಳ ಬಾವಿನ ಅಳತೆ ಕೂಡ ಒಂದೇ ರೀತಿಯಾಗಿರ್ತದೆ. ಒಂದು ಬಾವಿನ ಅಳತೆನ ಕೊಟ್ಟಿದ್ದಾರೆ ಎಷ್ಟು? 5 ಸೆಂಟಿಮೀಟರ್. ಹಾಗಾಗಿ ಉಳಿದ ಬಾವುಗಳ ಅಳತೆ ಕೂಡ ಏನಾಗಿರ್ತದೆ? 5 ಸೆಂಟಿಮೀಟರ್ ಆಗಿರ್ತದೆ. ಅಂದರೆ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎಷ್ಟು? 5 ಸೆಂಟಿಮೀಟರ್ ಆಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು? ಸಿ 5 ಸೆಂಟಿಮೀಟರ್ ಅಂತ ನಾವಿಲ್ಲಿ ತೆಗೆದುಕೊಳ್ಬೋದು. ಈಗ ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ 33. ಒಂದು ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ. ತ್ರಿಜ್ಯಗಳ ಅಂತ್ಯ ಬಿಂದುಗಳಿಂದ ಎಳೆದ 2 ಸ್ಪರ್ಶಕಗಳ ನಡುವಿನ ಕೋನ. The angle between the two radius of a circle is 130 degree. Then the angle between the tangents drawn at the ends of the radii is. ಸೊ ನಾವಿಲ್ಲಿ ಮೊದಲಿಗೆ ಇದಕ್ಕೆ ಹೊಂದಿಕೊಂಡು ಒಂದು ಚಿತ್ರವನ್ನು ಬಿಡಿಸುವ. ಸೊ ಒಂದು ವೃತ್ತದ ಬಗ್ಗೆ ಹೇಳಿದ್ದಾರೆ. ಸೊ ಇಲ್ಲಿ ಈ ರೀತಿಯಲ್ಲಿ ಒಂದು ವೃತ್ತವನ್ನು ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ವೃತ್ತದ 2 ತ್ರಿಜ್ಯ ಅಥವಾ 2 ರೇಡಿಯಸ್. ಸೊ 2 ತ್ರಿಜ್ಯವನ್ನು ತೆಗೆದುಕೊಳ್ಬೇಕು. ಈಗ ಇದನ್ನು ಸೆಂಟರ್ ಅಂತ ತೆಗೆದುಕೊಂಡ್ರೆ ಒಂದು ತ್ರಿಜ್ಯವನ್ನು ಈ ರೀತಿ ತೆಗೆದುಕೊಳ್ತಾ ಇದ್ದೇನೆ, ಹಾಗೆ ಇನ್ನೊಂದನ್ನು ಈ ರೀತಿ ತೆಗೆದುಕೊಳ್ತಾ ಇದ್ದೇನೆ. ಸೊ ಈ 2 ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಅಂತ ಕೊಟ್ಟಿದ್ದಾರೆ? 130 ಡಿಗ್ರಿ. ಸೊ ಇದು ಎಷ್ಟು? 130 ಡಿಗ್ರಿ ಅಂತ ನಮಗೆ ಗೊತ್ತಿದೆ. ನಂತರ ತ್ರಿಜ್ಯಗಳ ಅಂತ್ಯ ಬಿಂದುಗಳಿಂದ ದೆನ್ ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಡ್ರಾನ್ ದ ಎಂಡ್ಸ್ ಆಫ್ ದ ರೇಡೆ. ಸೊ ಇದು ತ್ರಿಜ್ಯದ ಅಂತ್ಯ ಬಿಂದು, ಎಂಡ್ಸ್ ಆಫ್ ದ ರೇಡೆ. ಸೊ ಇಲ್ಲಿಂದ ಎಳೆದಂತಹ 2 ಸ್ಪರ್ಶಕಗಳ ನಡುವಿನ ಕೋನ ಎಷ್ಟು ಅಂತ ನಾವು ಕಂಡುಹಿಡಿಬೇಕಂದ್ರೆ ಇಲ್ಲಿ ಒಂದು ಬಾಹ್ಯ ಬಿಂದು ಇದ್ದರೆ ಈ ರೀತಿಯಲ್ಲಿ ನಾವಿಲ್ಲಿ 2 ರೇಖೆಗಳನ್ನು ಎಳೆದಾಗ ಇಲ್ಲಿ ಉಂಟಾಗುವಂಥ ಕೋನ ಏನಿದೆ ಇದರ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಇಲ್ಲಿ ನೀವು ಹೇಗೆ ಅಳತೆಯನ್ನು ಕಂಡುಹಿಡಿತೀರಾ? ಈಗ ಇದನ್ನು ನಾನು ಎ ಬಿ ಸಿ ಡಿ ಅಂತ ಹೆಸರಿಸಿದರೆ ಇಲ್ಲಿ ನೀವು ನೋಡ್ಬೋದು ಇದೊಂದು ಚತುರ್ಭುಜ ಆಗ್ತದೆ ಅಥವಾ ಕ್ವಾಡ್ರಿಲ್ಯಾಟ್ರಲ್ ಅಂತ ನಾವು ಹೇಳ್ತೇವೆ. ಈ ರೀತಿಯಲ್ಲಿ ನಮಗೆ ಇಲ್ಲಿ ಒಂದು ಆಕೃತಿ ಸಿಗ್ತದೆ. ಸೊ 4 ಬಾಹುಗಳು ಇದ್ದಾಗ ನಾವು ಅದನ್ನು ಏನು ಹೇಳ್ತೇವೆ? ಚತುರ್ಭುಜ ಅಥವಾ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ತೇವೆ. ಸೊ ಚತುರ್ಭುಜದಲ್ಲಿ ಯಾವಾಗಲೂ ಕೂಡ 4 ಕೋನಗಳ ಮೊತ್ತ ಎಷ್ಟಾಗಿರ್ತದೆ? 360 ಡಿಗ್ರಿಗೆ ಸಮ ಆಗಿರ್ತದೆ. ಹಾಗೆ ಎದುರಿರುವಂಥ
ಕೋನಗಳ ಮೊತ್ತವು 180 ಡಿಗ್ರಿ ಆಗಿರ್ತದೆ. ಅಂದರೆ ಈ ಕೋನ ಮತ್ತು ಈ ಕೋನವನ್ನು ಸೇರಿಸಿದಾಗ ಬಿ ಪ್ಲಸ್ ಡಿ ಮಾಡಿದರೆ 180 ಡಿಗ್ರಿ, ಹಾಗೆ ಎ ಪ್ಲಸ್ ಸಿ ಮಾಡಿದರೆ 180 ಡಿಗ್ರಿ ಅಂತ ನಮಗೆ ಸಿಗ್ತದೆ. ಸೊ ಇಲ್ಲೀಗ ನಮಗೆ ಈ ಕೋನ ಗೊತ್ತಿದೆ, ಈ ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು. ಹಾಗಾಗಿ ನಾವಿಲ್ಲಿ ಏನು ಅಂತ ಬರೀಬೋದು, ಇದೊಂದು ಚತುರ್ಭುಜ ಆಗಿರೋದ್ರಿಂದ ಬಿ ಪ್ಲಸ್ ಡಿ ಎಷ್ಟಾಗಿರ್ತದೆ, ಇಲ್ಲಿರುವಂಥ ಅಭಿಮುಖ ಕೋನಗಳ ಮೊತ್ತ ಯಾವಾಗಲೂ ಕೂಡ 180 ಡಿಗ್ರಿಗೆ ಸಮ ಆಗಿರ್ತದೆ. ಸೊ ಇದೆರಡೂ ಕೂಡ ಎದುರು ಬದುರು ಆಗಿರುವಂಥ ಕೋನಗಳು. ಸೊ ಬಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿದೆ. ಸೊ ಬಿ ಅಳತೆ ಎಷ್ಟು, 130 ಡಿಗ್ರಿ. 130 ಡಿಗ್ರಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಈ 130 ಡಿಗ್ರಿಯನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ 180 ಡಿಗ್ರಿ ಮೈನಸ್ 130 ಡಿಗ್ರಿ ಅಂತಾಗ್ತದೆ. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ ಉತ್ತರ ಡಿ ಇಸ್ ಈಕ್ವಲ್ ಟು, ನಾವಿಲ್ಲಿ ಕಳಿಬೇಕು, ಕಳೆದಾಗ ನಮಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ 50 ಡಿಗ್ರಿ ಅಂತೇಳಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು, ಡಿ 50 ಡಿಗ್ರಿ. 34ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಎ ಬಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 6.5 ಸೆಂಟಿಮೀಟರ್ ಮತ್ತು ಎ ಸಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸುತ್ತಾನೆ. ನಂತರ ಈ ತ್ರಿಭುಜದ ಪ್ರತಿಯೊಂದು ಬಾವು ತ್ರಿಭುಜ ಎ ಡಿಯ ಅನುರೂಪ ಬಾವುಗಳ 7/5 ಇರುವಂತೆ ತ್ರಿಭುಜ ಎ ಬಿ ಸಿಗೆ ಸಮರೂಪಿಯಾದ ತ್ರಿಭುಜ ಎ ಡಿಯನ್ನು ರಚಿಸುತ್ತಾನೆ. ಹಾಗಾದರೆ ತ್ರಿಭುಜ ಎ ಡಿಯ ಬಾಹುಗಳಾದ ಎ ಇ ಮತ್ತು ಎ ಡಿಗಳ ಲೆಕ್ಕಾಚಾರ ವಿಧಾನದಿಂದ ಕಂಡುಹಿಡಿದಾಗ ದೊರಕುವ ಉದ್ದಗಳು. ಸೊ ನಾವಿಲ್ಲಿ ಏನು ಮಾಡಬೇಕಂದ್ರೆ ಎ ಡಿ ಮತ್ತು ಎ ಇ ಅಳತೆಗಳನ್ನು ಕಂಡುಹಿಡಿಬೇಕು. ಅಂದರೆ ಈ ಬಾವು ಏನಿದೆ ಎ ಇ, ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ, ಇದರ ಅಳತೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಎ ಬಿ ಅಳತೆ ಗೊತ್ತಿದೆ, ನಮಗೆ ಎ ಇ ಅಳತೆ ಬೇಕು. ಹಾಗೆ ಇಲ್ಲಿ ಎ ಡಿ ಅಳತೆ ಎಷ್ಟು ಬರ್ತದೆ ಅಂತೇಳಿ ಈ ಎರಡು ಬಾವುಗಳ ಅಳತೆಗಳನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಹಾಗೆ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಏನಂದರೆ ಎರಡು ತ್ರಿಭುಜಗಳ ಬಗ್ಗೆ ಹೇಳಿದ್ದಾರೆ. ಒಂದು ತ್ರಿಭುಜ ಯಾವುದು, ತ್ರಿಭುಜ ಎ ಬಿ ಸಿ ಇದೆ. ಹಾಗೆ ಇನ್ನೊಂದು ತ್ರಿಭುಜ ಯಾವುದು, ಇನ್ನೊಂದು ತ್ರಿಭುಜ ನೀವಿಲ್ಲಿ ನೋಡ್ಬೋದು, ತ್ರಿಭುಜ ಎ ಡಿ ಇ. ಸೊ ತ್ರಿಭುಜ ಎ ಬಿ ಸಿ ಇದೆ, ಹಾಗೆ ತ್ರಿಭುಜ ಎ ಡಿ ಇ ಇದೆ. ಸೊ ಇದೆರಡೂ ಕೂಡ ಸಮರೂಪಿ ತ್ರಿಭುಜಗಳು ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಇಲ್ಲಿ ಕೊಟ್ಟಿರುವ ಪ್ರಕಾರ ಟ್ರಯಾಂಗಲ್ ಎ ಡಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ ಅಂತ ಇದೆ. ಸೊ ಹಾಗೆ ಅನುರೂಪ ಬಾಹುಗಳ ಅನುಪಾತವನ್ನು ಕೊಟ್ಟಿದ್ದಾರೆ, ಎಷ್ಟು, 7/5 ಅಂತ ಕೊಟ್ಟಿದ್ದಾರೆ. ಸೊ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವನ್ನು ನಾವು ತೆಗೆದುಕೊಂಡಾಗ ಆ ಅನುಪಾತ ಯಾವುದಕ್ಕೆ ಸಮ, 7/5 ಸಮ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಮೊದಲಿಗೆ ಏನು ಮಾಡುವ, ಅನುರೂಪ ಬಾಹುಗಳನ್ನು ತೆಗೆದುಕೊಳ್ಳುವ. ಸೊ ತ್ರಿಭುಜ ಎ ಬಿ ಸಿ ಇದೆ, ಹಾಗೆ ತ್ರಿಭುಜ ಎ ಡಿ ಇ ಇದೆ. ಸೊ ಇಲ್ಲೀಗ ಎ ಬಿ, ಇಲ್ಲಿಗ ನೀವು ತೆಗೆದುಕೊಂಡ್ರೆ ಈ ಚಿತ್ರವನ್ನು ಗಮನಿಸಿದರೆ ಇಲ್ಲೀಗ ಎ ಬಿ ಇದೆ, ಹಾಗೆ ಎ ಡಿ ಇ ಅಂತ ಈ ರೀತಿ ತೆಗೆದುಕೊಂಡಾಗ ಎ ಬಿಗೆ ಅನುರೂಪವಾಗಿರುವಂತಹ ಬಾವು ಯಾವುದು, ಈ ತ್ರಿಭುಜದಲ್ಲಿ ಎ ಡಿಯಲ್ಲಿ ಎ ಬಿಗೆ ಎ ಇ ಬಾವು ಅನುರೂಪ ಆಗಿದೆ. ಹಾಗಾಗಿ ನಾವೇನು ಬರೀಬೋದು, ಎ ಬಿ ಭಾಗಿಸು ಎ ಇ ಅಂತ ಬರೀಬೋದು. ಹಾಗೆ ಇಲ್ಲಿ ಎ ಸಿ ಬಾವುವನ್ನು ತೆಗೆದುಕೊಂಡ್ರೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇದಕ್ಕೆ ಅನುರೂಪವಾಗಿರುವಂಥ ಬಾವು ಯಾವುದು, ತ್ರಿಭುಜ ಎ ಡಿಯಲ್ಲಿ ಎ ಡಿ ಆಗಿದೆ. ಸೊ ಹಾಗಾಗಿ ಎ ಸಿ ಭಾಗಿಸು ಎ ಡಿ ಅಂತ ತೆಗೆದುಕೊಳ್ತಾ ಇದ್ದೇನೆ. ನಂತರ ಇನ್ನೊಂದು ಬಾವು ಉಳಿತದೆ, ಇಲ್ಲಿ ಬಿ ಸಿ ಮತ್ತು ಡಿ ಇ, ಈ ಎರಡು ಬಾವುಗಳು ಉಳಿತದೆ. ಇದನ್ನು ತೆಗೆದುಕೊಳ್ತಾ ಇಲ್ಲ, ಯಾಕೆಂದರೆ ನಮಗೆ ಬೇಕಾಗಿರುವಂಥದ್ದು ಯಾವುದರ ಉದ್ದ, ಎ ಡಿ ಮತ್ತು ಡಿ ಇಯ ಉದ್ದ. ಸೊ ಇದು ಯಾವುದಕ್ಕೆ ಸಮ, 7/5 ಸಮ ಅಂತ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಎ ಬಿ ಅಳತೆ ಗೊತ್ತಿದೆ ನಮಗೆ, ಎಷ್ಟು, 5 ಭಾಗಿಸು ಎ ಇ ಇಸ್ ಈಕ್ವಲ್ ಟು, ಎ ಸಿ ಅಳತೆ ಗೊತ್ತಿದೆ 7 ಸೆಂಟಿಮೀಟರ್ ಅಂತೇಳಿ, 7 ಭಾಗಿಸು ಎ ಡಿ ಇಸ್ ಈಕ್ವಲ್ ಟು 7 ಭಾಗಿಸು ಇಲ್ಲೀಗ ಕೊಟ್ಟಿರುವಂತಹ ಅನುಪಾತ ಏನಿದೆ ಅದನ್ನು ತ್ರಿಭುಜ ಎ ಡಿಯ ಅನುರೂಪ ಬಾವುಗಳ 7/5 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿಯನ್ನು ತೆಗೆದುಕೊಳ್ಬೇಕು. ಅಂದರೆ ಮೊದಲಿಗೆ ಇದರ ಬಾಹುವನ್ನು ನೀವು ತೆಗೆದುಕೊಂಡ್ರೆ, ನಂತರ ಇದರ ಬಾಹುವನ್ನು ತೆಗೆದುಕೊಂಡ್ರೆ ಆಗ ಅನುಪಾತವನ್ನು 7/5 ಅಂತ ತೆಗೆದುಕೊಳ್ಬೋದು. ನಾನಿಲ್ಲಿ ಮೊದಲಿಗೆ ಅಂಶದಲ್ಲಿ ಬರೆಯುವಾಗ ಎ ಬಿ ತ್ರಿಭುಜದ ಬಾಹುವನ್ನು ತೆಗೆದುಕೊಂಡಿದ್ದೇನೆ. ಹಾಗಾಗಿ ಈ ಅನುಪಾತವನ್ನು ಬರೆಯುವಾಗ ನಾನು ಆಚೀಚೆ ಮಾಡಿ ಬರೀತಾ ಇದ್ದೇನೆ, 5/7 ಅಂತ ಬರೀತಾ ಇದ್ದೇನೆ. ಸೊ ನೀವು ಇದನ್ನು ಇಲ್ಲಿ ಗಮನಿಸಬೇಕು. ತ್ರಿಭುಜ ಎ ಡಿಯ ಅನುರೂಪ ಬಾಹುಗಳ 7/5 ತ್ರಿಭುಜ ಎ ಬಿ ಸಿಗೆ ಸಮರೂಪಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಇಲ್ಲಿ 7/5 ಅಂತ ಇದೆ. ಸೊ ನಾನಿಲ್ಲಿ ಮೊದಲಿಗೆ ತೆಗೆದುಕೊಳ್ಳುವಾಗ ತ್ರಿಭುಜ ಎ ಬಿ ಸಿಯ ಬಾಹುವನ್ನು ತೆಗೆದುಕೊಂಡಿರೋದ್ರಿಂದ ಇದನ್ನು ನಾನು 7/5 ಇದ್ದದನ್ನು 5/7 ಅಂತ ಬರೀತಾ ಇದ್ದೇನೆ. ಸೊ ಇಲ್ಲಿಗ 5/7 ಅಂತ ತೆಗೆದುಕೊಳ್ತಾ ಇದ್ದೇನೆ.
ಸೊ ಮೊದಲಿಗೆ ನಮಗೆ ಬೇಕಾಗಿರುವಂಥದ್ದು ಎ ಇ ಮತ್ತು ಎ ಡಿಯ ಉದ್ದಗಳು. ಸೊ ಈಗ ಇದು ಇದಕ್ಕೆ ಸಮ ಅಂತ ತೆಗೆದುಕೊಳ್ಳಿ. ಸೊ ಏನಾಗ್ತದೆ 5/ಎ ಇ ಇಸ್ ಈಕ್ವಲ್ ಟು 5/7. ನಂತರ ನಾವಿಲ್ಲಿ ಓರೆ ಗುಣಾಕಾರವನ್ನು ಮಾಡುವ. ಸೊ ಇದನ್ನು ಇದರ ಜೊತೆ ಗುಣಿಸಿ, ಹಾಗೆ ಇದನ್ನು ಇದರ ಜೊತೆ ಗುಣಿಸಿ. ಸೊ ಎ ಇ ಗುಣಿಸು 5 ಇಸ್ ಈಕ್ವಲ್ ಟು 5 ಗುಣಿಸು 7. ಸೊ ಎ ಇ ಇಸ್ ಈಕ್ವಲ್ ಟು 5 ಗುಣಿಸು 7 ಅಂದರೆ 35. ಈ 5ನ್ನು ಬಲಬದಿಗೆ ತಂದಾಗ ಈ ಕಡೆಗೆ ಬಂದಾಗ ಅದು ಭಾಗಿಸು ಆಗ್ತದೆ. ಸೊ ಎ ಇ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ನಮಗೆ ಇಲ್ಲಿ ಉತ್ತರ ಸಿಗ್ತದೆ. ಹಾಗೆ ಎ ಡಿಯ ಅಳತೆ ಬೇಕು. ಸೊ ಅದಕ್ಕೆ ಇದೆರಡನ್ನು ತೆಗೆದುಕೊಳ್ಳಿ. ಸೊ 7/ಎ ಡಿ ಇಸ್ ಈಕ್ವಲ್ ಟು 5/7. ಸೊ ಇದೆರಡನ್ನು ಗುಣಿಸಿ, ಹಾಗೆ ಇದೆರಡನ್ನು ಗುಣಿಸಿ. ಇಲ್ಲಿ ಓರೆ ಗುಣಾಕಾರವನ್ನು ಮಾಡ್ತಾ ಇದ್ದೇನೆ. ಸೊ ಎ ಡಿ ಗುಣಿಸು 5 ಇಸ್ ಈಕ್ವಲ್ ಟು 7 ಗುಣಿಸು 7. ಸೊ ಎ ಡಿ ಇಸ್ ಈಕ್ವಲ್ ಟು 49. ಈ 5ನ್ನು ಈ ಬದಿಗೆ ತಂದಾಗ ಅದು ಡಿನಾಮಿನೇಟರ್ ಅಥವಾ ಛೇದಕ್ಕೆ ಬರ್ತದೆ. ಸೊ ಎ ಡಿ ಇಸ್ ಈಕ್ವಲ್ ಟು 5 9 45, ಮತ್ತು ಇಲ್ಲಿ ಉಳಿತಾ ಇದೆ 4. ಸೊ 40 ಅಂದರೆ 5 8 40. ಸೊ ಇಲ್ಲಿ ಎ ಡಿ ಇಸ್ ಈಕ್ವಲ್ ಟು 9.8 ಸೆಂಟಿಮೀಟರ್ ಅಂತ ಸಿಗ್ತದೆ. ಹಾಗೆ ಈ ಅಳತೆ 7 ಸೆಂಟಿಮೀಟರ್. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದಿಲ್ಲಿ? ಎ 7 ಸೆಂಟಿಮೀಟರ್ ಮತ್ತು 9.8 ಸೆಂಟಿಮೀಟರ್. ಸೊ ಇಲ್ಲಿ ಸರಿಯಾದ ಆಪ್ಷನ್ ಅಥವಾ ಆಯ್ಕೆ ಎ ಅಂತ ನಾವು ತೆಗೆದುಕೊಳ್ಬೋದು. ಹಾಗೆ ಒಂದು ವಿಷಯವನ್ನು ಗಮನಿಸಿ, ನೀವಿಲ್ಲಿ ತೆಗೆದುಕೊಳ್ಳುವಾಗ ಅನುಪಾತದಲ್ಲಿ ಮೊದಲಿಗೆ ಒಂದು ವೇಳೆ ಎ ಡಿ ತ್ರಿಭುಜದ ಬಾಹುವನ್ನು ತೆಗೆದುಕೊಂಡ್ರೆ ಆಗ ಅನುಪಾತವನ್ನು ನೀವು 7/5 ಅಂತಲೇ ಬರೀಬೋದು. ಈಗ ಉದಾಹರಣೆಗೆ ಇಲ್ಲಿ ಅನುಪಾತವನ್ನು ಹೀಗೆ ತೆಗೆದುಕೊಂಡ್ರೆ, ಮೊದಲಿಗೆ ಎ ಡಿ ತ್ರಿಭುಜದ ಬಾಹುವನ್ನು ತೆಗೆದುಕೊಂಡ್ರೆ AE/AB, ಹಾಗೆ ಇಲ್ಲಿ AD/AC ಅಂತ ತೆಗೆದುಕೊಂಡ್ರೆ ಆಗ ಇಲ್ಲಿ ಏನು ಅನುಪಾತವನ್ನು ಕೊಟ್ಟಿದ್ದಾರೆ? 7/5 ಅಂತ ಕೊಟ್ಟಿದ್ದಾರೆ. ಅದನ್ನು ನೇರವಾಗಿ ಬರೆದು ನೀವು ಇಲ್ಲಿ ಮಾಡ್ಬೋದು. ನಾನಿಲ್ಲಿ ಬರೆಯುವಾಗ ಆಚೆಚೆ ಮಾಡಿರೋದ್ರಿಂದ, ಮೊದಲಿಗೆ ABCಯ ಬಾಹುಗಳನ್ನು ಬರೆದಿರೋದ್ರಿಂದ ಇದನ್ನು 7/5 5/7 ಅಂತ ಬರೆದಿದ್ದೇನೆ. ಎರಡು ರೀತಿಯಲ್ಲೂ ನಿಮಗೆ ಒಂದೇ ರೀತಿಯ ಉತ್ತರ ಬರ್ತದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ 35. ಓ ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಎನಿಂದ AB ಸ್ಪರ್ಶಕವನ್ನು ಎಳೆಯಲಾಗಿದೆ. AO ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಮತ್ತು AB ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್ ಆದಾಗ ವೃತ್ತದ ತ್ರಿಜ್ಯದ ಉದ್ದ. O is the center of the circle. The length of the tangent AB is equal to 24 centimeter, and if OA is equal to 25 centimeter, the radius of the circle. ಸೊ ನಾವಿಲ್ಲಿ ಈ ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಆಫ್ ದ ಸರ್ಕಲ್ ಅಂದರೆ OB ಅಳತೆ ಎಷ್ಟು ಅಂತೇಳಿ ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಬೇಕಾದ್ರೆ ನಾವಿಲ್ಲಿ ನೇರವಾಗಿ ಪೈಥಾಗೋರಸ್ನ ಪ್ರಮೇಯವನ್ನು ಉಪಯೋಗಿಸ್ಬೋದು. ಯಾಕೆಂದರೆ ನಮಗೆ ಯಾವಾಗಲೂ ಕೂಡ ಗೊತ್ತಿದೆ, ಈಗ ವೃತ್ತವನ್ನು ತೆಗೆದುಕೊಂಡ್ರೆ ವೃತ್ತಕೇಂದ್ರದಿಂದ ವೃತ್ತದ ಬಿಂದುವಿಗೆ ಎಳೆದಂತಹ ಈ ತ್ರಿಜ್ಯ ಏನಿದೆ ಅದು ಯಾವಾಗಲೂ ಕೂಡ ಸ್ಪರ್ಶಕಕ್ಕೆ ಲಂಬವಾಗಿರ್ತದೆ ಅಂತ ಹೇಳಿ ನಾವು ವೃತ್ತಗಳು ಅಧ್ಯಾಯದಲ್ಲಿ ಕಲ್ತಿದ್ದೇವೆ. ಹಾಗಾಗಿ ಇಲ್ಲಿರುವಂಥ ಈ ಕೋನ ಏನಿದೆ, ಈ ಕೋನವು 90 ಡಿಗ್ರಿ ಆಗಿರ್ತದೆ. ಸೊ ಕೋನ B ಇಸ್ ಈಕ್ವಲ್ ಟು 90 ಡಿಗ್ರಿ ಆದಾಗ ಇದೊಂದು ಏನಾಗ್ತದೆ? ರೈಟ್ ಆಂಗಲ್ ಟ್ರ್ಯಾಂಗಲ್ ಅಥವಾ ಲಂಬಕೋನ ತ್ರಿಭುಜ ಆಗ್ತದೆ. ಸೊ ಲಂಬಕೋನ ತ್ರಿಭುಜ ಅಂತ ಹೇಳುವಾಗ ನಾವಿಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ಉಪಯೋಗಿಸ್ಬೋದು. ಸೊ ಪೈಥಾಗೋರಸ್ನ ಪ್ರಮೇಯ ಏನು ಹೇಳ್ತದೆ? ಈಗ ಇದಕ್ಕೆ ಎದುರಾಗಿರುವಂಥ ಬಾಹುವನ್ನು ನಾವು ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಅಂತ ಹೇಳ್ತೇವೆ. ಸೊ ವಿಕರ್ಣದ ವರ್ಗವು ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿದೆ ಅಂತ ಹೇಳಿ ಅಥವಾ ಸಮವಾಗಿರ್ತದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಇದನ್ನು ನಾವಿಲ್ಲಿ ಉಪಯೋಗಿಸಬೇಕು. ಸೊ ಇಲ್ಲಿ ಏನಿದೆ? OA² ಅದು ವಿಕರ್ಣ. ಹಾಗೆ ಉಳಿದ ಎರಡು ಬಾಹುಗಳು ಯಾವುದು? AB ಮತ್ತು OB. ಸೊ ಇದೆರಡನ್ನು ನಾವು ವರ್ಗ ಮಾಡಿ ಕೂಡಿಸಿದಾಗ ಸಿಗುವಂಥ ಉತ್ತರವು ಇದಕ್ಕೆ ಸಮ ಆಗಿರ್ತದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಅದನ್ನು ಬರೆಯುವ. ಸೊ ನಾನಿಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ಉಪಯೋಗಿಸ್ತಾ ಇದ್ದೇನೆ. ಸೊ ಎರಡು ಬಾಹುಗಳು OB² ಪ್ಲಸ್ AB² ಇಸ್ ಈಕ್ವಲ್ ಟು ಎರಡು ಬಾಹುಗಳ ವರ್ಗಗಳ ಮೊತ್ತವು ವಿಕರ್ಣದ ವರ್ಗಕ್ಕೆ ಸಮ ಆಗಿರ್ತದೆ. ಸೊ ವಿಕರ್ಣ ಯಾವುದಿಲ್ಲಿ? ಇದಕ್ಕೆ ಎದುರಾಗಿರುವಂಥ ಬಾಹು OA. ಸೊ OA². ಸೊ ನಂತರ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರುವಂಥದ್ದು OB. ಸೊ OB² ಇಸ್ ಈಕ್ವಲ್ ಟು OA² ಮೈನಸ್ ಇದನ್ನು ಈ ಬದಿಗೆ ತಂದಾಗ ಇದು ಮೈನಸ್ ಆಗ್ತದೆ, -AB². ಸೊ OB² ಇಸ್ ಈಕ್ವಲ್ ಟು OA ಎಷ್ಟು? 25. ಸೊ 25ರ ಸ್ಕ್ವೇರ್ ಮೈನಸ್ AB ಎಷ್ಟು? 24. ಸೊ 24ರ ಸ್ಕ್ವೇರ್. ಸೊ 25ರ ಸ್ಕ್ವೇರ್ ಅಂದರೆ ಎಷ್ಟು? 625 ಮೈನಸ್ 24ರ ಸ್ಕ್ವೇರ್ ಅಂದರೆ 576. ಸೊ ಇಲ್ಲಿ ಕಳೆದಾಗ
ನಮಗೆ ಇಲ್ಲಿ ಸಿಗ್ತಾ ಇದೆ OB ಸ್ಕ್ವೇರ್ ಇಸ್ ಈಕ್ವಲ್ ಟು 49. ಸೊ ನಮಗೆ ಬೇಕಾಗಿರುವಂಥದ್ದು OBಯ ಬೆಲೆ. ಸೊ ಇಲ್ಲಿ ಎರಡೂ ಕಡೆಯಲ್ಲೂ ಕೂಡ ವರ್ಗಮೂಲ ಮಾಡಿದಾಗ ಸೊ ಇಲ್ಲಿ ಏನು ಸಿಗ್ತದೆ, ವರ್ಗಮೂಲ 49 ಅಂದರೆ ಎಷ್ಟು? ಈಗ ವರ್ಗಮೂಲ 49 ಅಂದರೆ 7 ಗುಣಿಸು 7 ಅಥವಾ 7ರ ಸ್ಕ್ವೇರ್. ಸೊ ವರ್ಗಮೂಲ 49ರ ಬೆಲೆ ಎಷ್ಟು? 7. ಸೊ OB ಇಸ್ ಈಕ್ವಲ್ ಟು 7 ಅಂತ ನಮಗೆ ಉತ್ತರ ಸಿಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಬಿ 7 ಸೆಂಟಿಮೀಟರ್ ಅಂತ ನಾವಿಲ್ಲಿ ತೆಗೆದುಕೊಳ್ಬೋದು. 36ನೇ ಪ್ರಶ್ನೆ, ಒಂದು ಸಿಲಿಂಡರ್ನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್, ಎತ್ತರ h ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ದ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಆಫ್ ರೇಡಿಯಸ್ 6 ಸೆಂಟಿಮೀಟರ್ ಆ್ಯಂಡ್ ಹೈಟ್ h ಸೆಂಟಿಮೀಟರ್ ಈಸ್. ಸೊ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಒಂದು ಫಾರ್ಮುಲಾ ಏನಿದೆ ಅದನ್ನು ನೀವಿಲ್ಲಿ ಆಯ್ಕೆ ಮಾಡಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಡಿ 2πr/h c ಸೆಂಟಿಮೀಟರ್ ಸ್ಕ್ವೇರ್ ಅಂತ ನಾವು ಇಲ್ಲಿ ತೆಗೆದುಕೊಳ್ಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ 2πr/h ಸೆಂಟಿಮೀಟರ್ ಸ್ಕ್ವೇರ್. 37ನೇ ಪ್ರಶ್ನೆ, ಶಂಕುವೊಂದರ ಇಳಿಜಾರು ಎತ್ತರ L, ಎತ್ತರ h ಮತ್ತು ಪಾದದ ತ್ರಿಜ್ಯ R ಆದರೆ ಇವುಗಳ ನಡುವಿನ ಸಂಬಂಧವು. ದ ರಿಲೇಷನ್ ಬಿಟ್ವೀನ್ ದ ಸ್ಲ್ಯಾಂಟ್ ಹೈಟ್ L, ಹೈಟ್ h ಆ್ಯಂಡ್ ದ ರೇಡಿಯಸ್ ಆಫ್ ದ ಕೋನ್ R ಈಸ್. ಇಲ್ಲಿ ಕೂಡ ಇವುಗಳ ನಡುವೆ ಇರುವಂತಹ ಸಂಬಂಧ ಅಥವಾ ರಿಲೇಷನ್ ಏನು ಅಂತ ಹೇಳಿ ನಾವಿಲ್ಲಿ ಕಂಡುಹಿಡಿಯಬೇಕು. L ಕೊಟ್ಟಿದ್ದಾರೆ, h ಕೊಟ್ಟಿದ್ದಾರೆ, ಹಾಗೆ R ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಆಯ್ಕೆಯಲ್ಲಿ ಬಿ. ಸೊ ಬಿ L ಸ್ಕ್ವೇರ್ ಇಸ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಅಂತ ನಾವಿಲ್ಲಿ ತೆಗೆದುಕೊಳ್ಬೇಕು. ಹಾಗೆ 38ನೇ ಪ್ರಶ್ನೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 616 ಸ್ಕ್ವೇರ್ ಸೆಂಟಿಮೀಟರ್ ಆದರೆ ಅದರ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ. ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಇಸ್ 616 ಸ್ಕ್ವೇರ್ ಸೆಂಟಿಮೀಟರ್. ದ ಸರ್ಫೇಸ್ ಏರಿಯಾ ಆಫ್ ಇಟ್ಸ್ ಹೆಮಿಸ್ಪಿಯರ್ ಈಸ್. ಸೊ ಇದನ್ನು ನಾವು ಸ್ಕ್ವೇರ್ ಸೆಂಟಿಮೀಟರ್ ಅಂತ ಇದೆ, ಇದನ್ನು ಸೆಂಟಿಮೀಟರ್ ಸ್ಕ್ವೇರ್ ಅಂತ ತೆಗೆದುಕೊಳ್ಬೇಕು. ಸೊ ಇದನ್ನು ನೀವು ಗಮನಿಸಿ, ಇದನ್ನು ಸೆಂಟಿಮೀಟರ್ ಸ್ಕ್ವೇರ್ ಅಂತ ತೆಗೆದುಕೊಳ್ಳಿ. ಸೊ ನಮಗಿಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈಗ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು 616 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಅರ್ಧಗೋಳ ಅಥವಾ ಇಲ್ಲಿ ಹೆಮಿಸ್ಪಿಯರ್ ಏನಿದೆ ಅದರ ಸರ್ಫೇಸ್ ಏರಿಯಾ ಎಷ್ಟು ಬರ್ತದೆ ಅಂದರೆ ಈ ರೀತಿಯಲ್ಲಿ ಇದನ್ನು ಅರ್ಧ ಮಾಡಿದಾಗ ಈ ರೀತಿಯಲ್ಲಿ ನಮಗೆ ಒಂದು ಆಕೃತಿ ಸಿಗ್ತದೆ. ಸೊ ಇದರ ಸರ್ಫೇಸ್ ಏರಿಯಾ ಎಷ್ಟು ಅಂತ ಹೇಳಿ ಕಂಡುಹಿಡಿಯಬೇಕು. ಸೊ ಹೆಮಿಸ್ಪಿಯರ್ ಅಥವಾ ನಾವು ಅರ್ಧಗೋಳ ಅಂತ ಹೇಳುವಾಗ ಅದು ಯಾವಾಗಲೂ ಕೂಡ ಇದರ ಅರ್ಧದಷ್ಟಿರ್ತದೆ. ಸೊ ಹಾಗಾಗಿ ಅದರ ಸರ್ಫೇಸ್ ಏರಿಯಾ ಕೂಡ ಇದರ ಅರ್ಧದಷ್ಟಿರ್ತದೆ. ಅಂದರೆ 616/2 ಅಂತ ನಾವು ಮಾಡಬೇಕು. ಸೊ 616/2 ಇಲ್ಲಿ 2ರಿಂದ ಭಾಗಿಸಬೇಕು. 2 ಮೂರ್ಲಿ 6, ಹಾಗೆ ಇಲ್ಲಿ 0 1ರಲ್ಲಿ ಭಾಗಿಸಲ್ಪಡುವುದಿಲ್ಲ, 16 ಉಳಿತದೆ, 2 ಎಂಟ್ಲಿ 16. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಬಿ. ಸೊ ಬಿ 308 ಸೆಂಟಿಮೀಟರ್ ಸ್ಕ್ವೇರ್ ಅಂತ ನಾವಿಲ್ಲಿ ತೆಗೆದುಕೊಳ್ಬೋದು. ಯಾಕೆ ಇಲ್ಲಿ 2ರಿಂದ ಭಾಗಿಸ್ತಾ ಇದ್ದೇನೆ ಅಂದರೆ ಇಲ್ಲಿ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ, ಅರ್ಧಗೋಳ ಅಥವಾ ಹೆಮಿಸ್ಪಿಯರ್ನ ಬಗ್ಗೆ ಹೇಳಿದ್ದಾರೆ. ಅರ್ಧಗೋಳ ಅಂದರೆ ಇದರ ಅರ್ಧ ಭಾಗದಷ್ಟು ಇರ್ತದೆ. ಸೊ ಇಲ್ಲಿ 616 ಅಂತಿದೆ, ಸೊ ಇದರ ಅರ್ಧ ಮಾಡಬೇಕು. ಸೊ ಅದಕ್ಕೋಸ್ಕರ 2ರಿಂದ ಭಾಗಿಸ್ತಾ ಇದ್ದೇನೆ. 39ನೇ ಪ್ರಶ್ನೆ, ಒಂದು ನೇರ ಸಿಲಿಂಡರ್ನ ಪಾದದ ಸುತ್ತಳತೆ 44 ಸೆಂಟಿಮೀಟರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಘನಫಲ. ದ ಪೆರಿಮೀಟರ್ ಆಫ್ ದ ಬೇಸ್ ಆಫ್ ಅ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಇಸ್ 44 ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಹೈಟ್ ಇಸ್ 10 ಸೆಂಟಿಮೀಟರ್, ದೆನ್ ಇಟ್ಸ್ ವಾಲ್ಯೂಮ್ ಇಸ್. ಸೊ ಇಲ್ಲಿ ನಾವು ಸಿಲಿಂಡರ್ನ ಘನಫಲ ಅಥವಾ ವಾಲ್ಯೂಮನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ನೇರ ಸಿಲಿಂಡರ್ ಅಂದರೆ ಈ ರೀತಿಯ ಆಕೃತಿಯ ಬಗ್ಗೆ ಹೇಳಿದ್ದಾರೆ. ಈ ರೀತಿಯ ಆಕೃತಿಯನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು. ಸೊ ಇಲ್ಲಿ ನೇರ ಸಿಲಿಂಡರ್ನ ಪಾದದ ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ಸೊ ಈ ಪಾದದ ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರ ಯಾವುದು? ಸಿಲಿಂಡರ್ನ ಪಾದದ ಸುತ್ತಳತೆ 2πr ಅಥವಾ ಪೆರಿಮೀಟರ್ ಆಫ್ ದ ಬೇಸ್ ಆಫ್ ಅ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂದರೆ 2πr ಅಂತ ನಾವಿಲ್ಲಿ ಈ ಸೂತ್ರವನ್ನು ಉಪಯೋಗಿಸಬೇಕು. ಸೊ ಇಲ್ಲಿ ಸುತ್ತಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ, 44 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಪೆರಿಮೀಟರ್ ನಮಗೆ ಗೊತ್ತಿದೆ. ಸೊ ಈ ಭಾಗದ ಬೆಲೆ ನಮಗೆ ಗೊತ್ತಿದೆ ಎಷ್ಟು, 44 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2πr ಅಂತ ಇದೆ. ಸೊ πr ಅಂತ ಇದೆ. ಪೈಯ ಬೆಲೆ ಯಾವಾಗಲೂ ಕೂಡ ಯಾವುದಕ್ಕೆ ಸಮ ಆಗಿರ್ತದೆ, ಪೈ ಇಸ್ ಈಕ್ವಲ್ ಟು ನಾವು 22/7 ಅಂತ ತೆಗೆದುಕೊಳ್ತೇವೆ. ಸೊ ಹಾಗಾಗಿ ಆ ಬೆಲೆಯನ್ನು ಇಲ್ಲಿ ಹಾಕುವ 2 ಗುಣಿಸು ಪೈ ಅಂದರೆ 22/7 ಗುಣಿಸು ಇಲ್ಲಿ ಆರ್ನ ಬೆಲೆಯನ್ನು ನಾವು ಮೊದಲಿಗೆ ಕಂಡುಹಿಡಿಯಬೇಕಾಗ್ತದೆ. ಸಿಲಿಂಡರ್ನ ಘನಫಲ ಬೇಕಾದರೆ ನಮಗೆ ಆರ್ ಬೇಕು ಮೊದಲಿಗೆ. ಸೊ ಇಲ್ಲೀಗ
ಈ 6 ಹಾಗೆ ಇಟ್ಟುಕೊಳ್ಳುವ. ನಂತರ ಇಲ್ಲಿ 44 ಇದೆ. ಸೊ 44 ಇಲ್ಲಿ 2 ಗುಣಿಸು 22 ಅಂದರೆ 44 ಆಗ್ತದೆ ಪುನಃ ಇಲ್ಲಿ ಕೂಡ. ಹಾಗೆ ಇಲ್ಲಿ 44 ಇಸ್ ಈಕ್ವಲ್ ಟು ಇಲ್ಲಿ ಗುಣಿಸ್ತಾ ಇದ್ದೇನೆ, 44 ಭಾಗಿಸು 7 ಗುಣಿಸು 6 ಅಂತ ಸಿಗ್ತದೆ. ಆಮೇಲೆ ಇದನ್ನು ಈ ಬದಿಗೆ ತೆಗೆದುಕೊಂಡು ಬರ್ತಾ ಇದ್ದೇನೆ. 44 ಭಾಗಿಸು 7 ಈ ಬದಿಗೆ ಬಂದಾಗ 7 ಭಾಗಿಸು 44 ಅಂತ ಆಗ್ತದೆ. ಸೊ 6 ಹಾಗೆ ಬರೆದು ಬಿಡುವ. ಸೊ ಇಲ್ಲಿ 44 ಮತ್ತು ಇದು ಕ್ಯಾನ್ಸಲ್ ಆಗ್ತದೆ. ಸೊ 7 ಇಸ್ ಈಕ್ವಲ್ ಟು 6 ಅಥವಾ 6 ಇಸ್ ಈಕ್ವಲ್ ಟು ಎಷ್ಟು 7 ಸೆಂಟಿಮೀಟರ್ ಅಂತ ನಮಗೆ ಇಲ್ಲಿ ಸಿಗ್ತದೆ. ಸೊ ಈಗ 6ನ ಬೆಲೆ ಸಿಕ್ಕಿದೆ. ನಂತರ ನಾವಿಲ್ಲಿ ಕಂಡುಹಿಡಿಯಬೇಕಾಗಿರುವಂಥದ್ದು ಏನು, ಸಿಲಿಂಡರ್ನ ಘನಫಲ ಅಥವಾ ವಾಲ್ಯೂಮ್ ಆಫ್ ಸಿಲಿಂಡರ್. ಅದನ್ನು ಕಂಡುಹಿಡಲಿಕ್ಕೆ ನಾವು ಈ ಸೂತ್ರವನ್ನು ಉಪಯೋಗಿಸ್ತೇವೆ, ಪೈ ಆರ್ ಸ್ಕ್ವೇರ್ ಎಚ್. ಸೊ ಪೈ ಆರ್ ಸ್ಕ್ವೇರ್ ಎಚ್ ಈ ಸೂತ್ರವನ್ನು ಉಪಯೋಗಿಸ್ತೇವೆ. ಸೊ ಪೈಯ ಬೆಲೆ ಅದನ್ನು ಹಾಗೆ ಬರೆದು ಬಿಡುವ. ಪೈ ಆರ್ನ ಬೆಲೆ ನಮ್ಗೆ ಈಗಾಗಲೇ ಸಿಕ್ಕಿದೆ, ಎಷ್ಟು 7 ಅಂತೇಳಿ. ಸೊ ಆರ್ ಸ್ಕ್ವೇರ್ ಅಂತ ಇದೆ. ಸೊ 7ರ ಸ್ಕ್ವೇರ್ ಗುಣಿಸು ಎಚ್ನ ಬೆಲೆ ಬೇಕು ನಮಗೆ. ಎಚ್ಚನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಹೈಟ್ ಎಷ್ಟು 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಎತ್ತರ. ಸೊ ಇದನ್ನು 10 ಅಂತ ತೆಗೆದುಕೊಳ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಪೈಯನ್ನು ನಾನು ಹಾಗೆ ಬರೀತಾ ಇದ್ದೇನೆ, ಯಾಕೆಂದರೆ ನೀವಿಲ್ಲಿ ಉತ್ತರದಲ್ಲಿ ನೋಡ್ಬೋದು ಇಲ್ಲಿ ಪೈ ಅಂತ ಇದೆ. ಸೊ ಅದಕ್ಕೋಸ್ಕರ ನಾನು ಪೈಯ ಬೆಲೆಯನ್ನು ಇಲ್ಲಿ ಹಾಕ್ತಾ ಇಲ್ಲ, ನೇರವಾಗಿ ಪೈ ಅಂತ ಬರೀತಾ ಇದ್ದೇನೆ. ಒಂದು ವೇಳೆ ಇಲ್ಲಿ ಪೈ ಇರದೆ ಬೆಲೆ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಇದನ್ನು ಬರೀಬೇಕಾಗ್ತದೆ. ಸೊ ಪೈಯನ್ನು ಹಾಗೆ ಬರೆದು ಬಿಡುವ. ಸೊ ಪೈ ಗುಣಿಸು 7ರ ಸ್ಕ್ವೇರ್ ಅಂದರೆ 49 ಗುಣಿಸು 10. ಸೊ ಪೈ 49 ಗುಣಿಸು 10 ಅಂದರೆ 490. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ ಉತ್ತರ 490 ಪೈ ಸೆಂಟಿಮೀಟರ್ ಕ್ಯೂಬ್ ಅಂತ ಸಿಗ್ತಾ ಇದೆ. ಸೊ ಇಲ್ಲೀಗ ಇದಕ್ಕೆ ಸರಿಯಾದ ಆಯ್ಕೆಯನ್ನು ನಾವು ಇದನ್ನು ತೆಗೆದುಕೊಳ್ಬೋದು. 490 ಅಂದರೆ ಎ ಎನ್ನುವುದು ಇಲ್ಲಿ ಸರಿಯಾದ ಆಯ್ಕೆ. ಈಗ ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ 40. ಜೇಡಿ ಮಣ್ಣಿನಿಂದ ಒಂದು ಶಂಕುವನ್ನು ರಚಿಸಿ. ಇದನ್ನು ಪಾದಕ್ಕೆ ಸಮಾಂತರವಾಗಿ ಚಾಕುವಿನಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ನಂತರ ಉಳಿಯುವ ಘನವು. ಪ್ರಿಪೇರ್ ಅ ಕೋನ್ ಫ್ರಮ್ ಮಾಡೆಲ್ ಕ್ಲೇ. ವೆನ್ ವೆಟ್, ಕಟ್ ಇಟ್ ವಿತ್ ಅ ನೈಫ್ ಪ್ಯಾರಲಲ್ ಟು ಇಟ್ಸ್ ಬೇಸ್. ರಿಮೂವ್ ದ ಸ್ಮಾಲರ್ ಕೋನ್, ಆಬ್ಟೈನ್ ದ ಸಾಲಿಡ್ ಲೆಫ್ಟ್ ಇಸ್ ಅಪ್. ಸೊ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಒಂದು ಜೇಡಿ ಮಣ್ಣಿನಿಂದ ಒಂದು ಶಂಕುವನ್ನು ರಚಿಸಿ ಅಂತ ಹೇಳಿದ್ದಾರೆ. ಪ್ರಿಪೇರ್ ಅ ಕೋನ್. ಸೊ ಕೋನ್ ಅಂತ ಹೇಳುವಾಗ ಈ ರೀತಿಯಲ್ಲಿ ಇರ್ತದೆ. ಈಗ ಇದನ್ನು ನಾನೊಂದು ಕೋನ್ ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಈಗ ಈ ರೀತಿಯಲ್ಲಿ ಒಂದು ಕೋನ್ ಅಥವಾ ಜೇಡಿ ಮಣ್ಣಿನಿಂದ ರಚಿಸಿರುವಂಥ ಕೋನ್ ಇದೆ ಅಂತ ಇಟ್ಕೊಳ್ಳುವ. ಸೊ ಇದನ್ನು ನಾವೀಗ ಕಟ್ ಮಾಡಬೇಕು ಅಥವಾ ಚಾಕುವಿನಿಂದ ಕತ್ತರಿಸಬೇಕು. ಸೊ ಈ ರೀತಿಯಲ್ಲಿ ಈಗ ಈ ಭಾಗದಲ್ಲಿ ನಾನೀಗ ಇದನ್ನು ಕಟ್ ಮಾಡಿದ್ದೇನೆ ಅಂತ ಅಂದುಕೊಳ್ಳುವ. ಸೊ ಈ ಭಾಗದಲ್ಲಿ ಈ ರೀತಿ ಕಟ್ ಮಾಡಿದಾಗ ಇಲ್ಲಿ ನಿಮಗೆ 2 ಭಾಗಗಳು ಸಿಗ್ತದೆ. ಸೊ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ನಂತರ ಉಳಿಯುವಂಥ ಘನ ಏನು ಅಂತ ನಾವಿಲ್ಲಿ ಹೇಳಬೇಕು. ಸೊ ಈ ರೀತಿ ಕಟ್ ಮಾಡಿದಾಗ ಇಲ್ಲಿ ನಿಮಗೆ 2 ಭಾಗ ಸಿಗ್ತದೆ. ಮೇಲಿನ ಭಾಗ ಈ ರೀತಿಯಲ್ಲಿ ಸಿಗ್ತದೆ, ಚಿಕ್ಕ ಶಂಕು ಸಿಗ್ತದೆ ಈ ರೀತಿಯಲ್ಲಿ ಈ ಭಾಗ. ಹಾಗೆ ಈ ಭಾಗ ಯಾವ ರೀತಿಯಲ್ಲಿ ಸಿಗ್ತದೆ, ಈ ರೀತಿಯಲ್ಲಿ ಸಿಗ್ತದೆ. ನೀವಿಲ್ಲಿ ನೋಡ್ಬೋದು ಈ ರೀತಿಯಲ್ಲಿ ಒಂದು ಆಕೃತಿ ಸಿಗ್ತದೆ. ಸೊ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ನಂತರ ಉಳಿಯುವಂಥ ಘನ ಅಂದರೆ ಈ ಆಕೃತಿಯನ್ನು ನಾವು ಏನಂತ ಹೇಳ್ತೇವೆ ಅಂತ ನಾವಿಲ್ಲಿ ಹೇಳಬೇಕು. ಸೊ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಸಿಲಿಂಡರ್, ಶಂಕು, ಗೋಳ ಮತ್ತು ಶಂಕುವಿನ ಭಿನ್ನಕ ಅಂತ. ಸಿಲಿಂಡರ್, ಸ್ಪಿಯರ್, ಕೋನ್, ಫ್ರಸ್ಟಮ್ ಆಫ್ ಅ ಕೋನ್. ಸೊ ಇದಕ್ಕೆ ಸರಿಯಾದ ಆಯ್ಕೆ ಡಿ, ಶಂಕುವಿನ ಭಿನ್ನಕ ಅಥವಾ ಇಂಗ್ಲೀಷ್ನಲ್ಲಿ ನಾವು ಫ್ರಸ್ಟಮ್ ಆಫ್ ಅ ಕೋನ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು.